ವಿಠ್ಠಲ ಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ. ಮಂಜುನಾಥ್ ಬಿಆರ್, ಪುರುಷ, 25 ಮಾರ್ಚ್ 1994, 5 ಗಂಟೆ 10 ನಿಮಿಷ, ಹಿರಿಯೂರಲ್ಲಿ ಜನನ, ಮಗ ನಕ್ಷತ್ರ, ಸಿಂಹ ರಾಶಿ, ಸಿಂಹ ಲಗ್ನ. ಬಹಳ ಕೆಟ್ಟ ನಕ್ಷತ್ರ ಇದು ನೋಡಿ. ಯೋಗನು ಶೂಲ ಯೋಗ, ಇಡೀ ಮನೆ ಒಳ್ಳೆಯದಲ್ಲ ಇದು. ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಸುಖವಾಗಿರಕ್ಕೆ ಸಾಧ್ಯ ಇಲ್ಲ ಈ ಯೋಗದಲ್ಲಿ ಹುಟ್ಟಿದ್ರು. ಶೂಲ ಕೊರಗೆ ಉರುಳು ಅಂತ ಅರ್ಥ ಇದು. ಸೊ ಮೋಸ್ಟ್ ಡೇಂಜರಸ್ ಯೋಗ. ಹೌದು ಇಲ್ಲ ಮಂಜುನಾಥ್ ಅವರೇ, ಮಗ ನಕ್ಷತ್ರ ಒಳ್ಳೆಯದಲ್ಲ ನೋಡಿ. ಟೋಟಲಿ 27 ನಕ್ಷತ್ರಗಳಿದೆ. ಇದರಲ್ಲಿ 27 ನಕ್ಷತ್ರಗಳು ಎದುರಾಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಅದರಲ್ಲಿ 6 ಗಂಡ ಮೂಲ ನಕ್ಷತ್ರಗಳಿವೆ. ಎಷ್ಟು? 6 ಗಂಡ ಮೂಲ ನಕ್ಷತ್ರ. ಒಂದನೇ ರೇವತಿಯ 3 ಮತ್ತು 4ನೇ ಪಾದ ಇವು ಗಂಡ ಮೂಲ ನಕ್ಷತ್ರ. ಮೂಲಾದ 1 ಮತ್ತು 2ನೇ ಪಾದ ಗಂಡ ಮೂಲ ನಕ್ಷತ್ರ. ಅಶ್ವಿನಿಯ 1 ಮತ್ತು 2ನೇ ಪಾದ ಗಂಡ ಮೂಲ ನಕ್ಷತ್ರ. ಜ್ಯೇಷ್ಠಾದ 4 ಪಾದಗಳು ಗಂಡ ಮೂಲ ನಕ್ಷತ್ರ. ಅಶ್ಲೇಷಾದ 4 ಪಾದಗಳು ಗಂಡ ಮೂಲ ನಕ್ಷತ್ರ. ಮಗಾದ 4 ಪಾದಗಳು ಗಂಡ ಮೂಲ ನಕ್ಷತ್ರ ಅಂತ. ಜೀವನದಲ್ಲಿ ಏಳಲಿಕ್ಕೆ ಕಾರಣ ಇಲ್ಲ, ದಾಂಪತ್ಯದಲ್ಲಿ ಸುಖವನ್ನು ಅನುಭವಿಸುವುದಿಲ್ಲ. 6 ಕೇಳಲ್ಲ, 3 ಕೇಳಿಯಲ್ಲ. ಅದರಲ್ಲಿ ಬೇರೆ ಶೂಲ ಯೋಗ ಇದೆ. ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರಿಗೂ ತೊಂದರೆ ಕೊಡುವಂತ ಯೋಗವೇ ಶೂಲ ಯೋಗ. ಮೋಸ್ಟ್ ಡೇಂಜರಸ್ ಯೋಗ ರೀ, ಮೋಸ್ಟ್ ಡೇಂಜರಸ್ ಯೋಗ ಶೂಲ ಯೋಗ. ಪ್ಲಸ್ ಮಗ ನಕ್ಷತ್ರ ಜಾತಕ ಕೆಟ್ಟಿರುತ್ತೆ, ಅದರಲ್ಲಿ ಯಾವುದೇ ಸಂಶಯನೇ ಇಲ್ಲ. ಹೌದು, ಯಾವ ಯೋಗ ಮತ್ತು ನಕ್ಷತ್ರ ಕೆಟ್ಟರು 100% ಜಾತಕನೇ ಕೆಟ್ಟಿರುತ್ತೆ. ನೋಡ್ಬೇಕಾದ್ರೆ ನಾನು ತೋರಿಸ್ತೀನಿ ನಿಮಗೆ. ನೋಡಿ, 4ನೇ ಮನೆಯಲ್ಲಿ ನೀಚ ರಾಹು. 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹದಲ್ಲಿ 0 to 6 ಆಗಲಿ, 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ರಿಂದ 24 ಇರಬೇಕು. ಯಾಕಂದ್ರೆ 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ರಿಂದ 20 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ನಾನು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀನಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀನಿ. ಯೌವನಾವಸ್ಥೆಯಲ್ಲಿರುವಂಥ ಗ್ರಹಗಳು 100 ಫಲ ಕೊಡ್ತವೆ. ಆದರೆ ರಾಹು, ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ. ನೋಡಿ, 1ನೇ ಮನೆಯಲ್ಲಿ ವಿರೋಧಿ 1, 4, 7, 10 ಕೇಂದ್ರ ಅಂತ ಕರಿತೀವಿ. ಅದೇ ರೀತಿ 2 ಮತ್ತು 11 ಧನೇಶ ಹಾಗೂ ಲಾಭೇಶ ಅಂತ ಕರೆದ್ರೆ, ಅದೇ ರೀತಿ 1, 5, 9 ತ್ರಿಕೋಣ ಅಂತ ಕರಿತೀವಿ. ಅದೇ ರೀತಿ 6, 8, 12 ಭಾರಿ ಕೆಟ್ಟ ಸ್ಥಾನ ಅಂತ ಕರಿತೀವಿ. 3 50-50 ಅಂತ ಕರಿತೀವಿ. ಬನ್ನಿ, ಸಿಂಹಲಗ್ನದ ಯೋಗಕಾರಕ ಗ್ರಹ 1ನೇದೇ ಸೂರ್ಯ, 2ನೇದು ಬಂದು ಗುರು, 3ನೇದು ಬಂದು ಕುಜ, 4ನೇದು ಬಂದು ಶುಕ್ರ, 5ನೇದು ಬಂದು ಬುಧ. ರಾಹು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶನಿ ಅತಿ ದೊಡ್ಡ ವಿರೋಧಿ, ಚಂದ್ರ ಅತಿ ದೊಡ್ಡ ವಿರೋಧಿ. ಗ್ರಹಗಳ ಸ್ಥಿತಿಯನ್ನು ನೋಡೋಣ. ವಕ್ರಿಯರು ಯಾರೂ ಇಲ್ಲ, ವಕ್ರಿಯರಿದ್ದಾರೆ. ಗುರು ಏನು ವಕ್ರಿಯ. ಉಚ್ಚ ಸ್ಥಾನದಲ್ಲಿ ಶುಕ್ರ ಇದ್ರೆ, ನೀಚ ಸ್ಥಾನದಲ್ಲಿ ರಾಹು, ನೀಚ ಸ್ಥಾನದಲ್ಲಿ ಕೇತು ಇದ್ದಾರೆ. ನಾನು ನೋಡಿದ್ದೀನಿ ಸರ್, ರಾಹು ಕೇತು ಕೇಂದ್ರದಲ್ಲಿ ನೀಚರಾಗಬಾರ್ದು. ಹೌದು,
ನೋಡಿ, ಮಗ ನಕ್ಷತ್ರ ಮತ್ತು ಶೂಲ ನಕ್ಷತ್ರಕ್ಕೆ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೇಬೇಕು ನೀವು. ಗೋಮುಖ ಶೂಲ ನಕ್ಷತ್ರ ಮಸ್ಟ್ ಅನ್ಸುತ್ತೆ ನಕ್ಷತ್ರ ಶಾಂತಿ. ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಅಂದ್ರೆ ಶೂಲ ಯೋಗ ಹಾಗೂ ಮಗ ನಕ್ಷತ್ರ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಏಳಿಗೆ ಬಿಡುವುದಿಲ್ಲ, ಹಾನಿ ಮಾಡುತ್ತೆ, ಜೀವನದಲ್ಲಿ ವಿಪರೀತ ಸಂಕಷ್ಟಕ್ಕೆ ಬೀಳ್ತೀರಿ. ಈಗ ನೀವು ಮಾಡೋ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ನೋಡ್ಬೋದು, ಬುಧ ಮತ್ತು ಕುಜ ಬಹಳ ಚೆನ್ನಾಗಿದ್ದಾರೆ 7ನೇ ಮನೆಯಲ್ಲಿ, ಅಡ್ಡಿ ಇಲ್ಲ, ಅದು ಮಾಡ್ಕೊಂಡು ಹೋಗಿ, ನೋ ಪ್ರಾಬ್ಲಮ್. ನೋಡಿ, 1ನೇ ಮನೆಯಲ್ಲಿ ಚಂದ್ರ ವಿರೋಧಿ, 4ನೇ ಮನೆಯಲ್ಲಿ ನೀಚ ಗ್ರಹ, 7ನೇ ಮನೆಯಲ್ಲಿ ಶನಿ, 10ನೇ ಮನೆಯಲ್ಲಿ ಕೇತು. ಇದನ್ನು ಕಾಳ ಸರ್ಪ ದೋಷ ಅಂತ ಕರಿತೀವಿ ನಾವು. ಬಹಳ ಕೆಟ್ಟ ದೋಷ ರೀ ಇದು, ಕಾಳ ಸರ್ಪ ದೋಷ. ಬಹಳ ಕೆಟ್ಟ ದೋಷ. ವಿಪರೀತ ಕಷ್ಟಗಳನ್ನು ನೋಡ್ತೀರಿ, ಇದು ಮಾತ್ರ ಕಟ್ಟಿಟ್ಟ ಬುತ್ತಿ. ವಿಪರೀತ ಸಾಲವನ್ನು ಮಾಡ್ಕೋತೀರಿ, ಜಗಳ ಜಾಪತ್ರೆಯಿಂದ ಜೀವನ ಕೊಡುತ್ತೆ, ವಿರೋಧವನ್ನು ಉಟ್ಕೋತಾರೆ, ಆರೋಗ್ಯದ ಸಮಸ್ಯೆ ಕೊಡುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಆಗೋದಿಲ್ಲ, ವಿವಾದಗಳಿಗೆ ಗುರಿ ಆಗ್ತೀರಿ, ಅಪವಾದವನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಎಲುಬು ಕೀಳು ನರ ಮತ್ತು ಸ್ನಾಯುಗಳ ರೋಗಕ್ಕೆ ತುತ್ತಾಗುವುದಲ್ಲದೆ ಮನೆಯ ಹಿರಿಯರು ಯಾರೇ ಇರಲಿ, ಅವ್ರ ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಣ್ಣ ಇರ್ಬೋದು, ಅವರ ಏಳಿಗೆಗೆ ನೀವು ಪರೋಕ್ಷವಾಗಿ ಕಾರಣ ಆಗ್ತೀರಿ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ. ಗೋಮುಖ ಪ್ರಸವ, ನಾಗ ಪ್ರತಿಷ್ಠಾಪನೆ, ತ್ರಿಪಿಂಡ ನಾರಾಯಣ ಬಲಿ ಬಾರಿ ನಿಮ್ಮ ಪೂಜೆ. ಜಾತಕ ಸಂಪೂರ್ಣವಾಗಿ ಕೆಟ್ಟಿದೆ. ಕುಜನ ದೃಷ್ಟಿ ಇದೆ ಚಂದ್ರನ ಮೇಲೆ, ಬುಧನ ದೃಷ್ಟಿನೂ ಇದೆ, ಹಾಗಾಗಿ ಕೇಮದ್ರಮ ದೋಷ ಆಗುವುದಿಲ್ಲ. ಬಟ್ 12ನೇ ಮನೆ ಸ್ವಾಮಿ ಚಂದ್ರ ಬಂದ್ರೆ ಸ್ವಲ್ಪ ನೀವು ಹ್ಯಾಬಿಟ್ಸ್ ಅನ್ನ ಮಾಡ್ತೀರಿ, ಕೆಟ್ಟ ಚಟಗಳನ್ನು ಕರಿತೀರಿ, ವ್ಯಕ್ತಿತ್ವ ಅಷ್ಟು ಹೇಳ್ಕೊಳ್ಳೋಷ್ಟು ಉಳಿಯೋದಿಲ್ಲ ನಿಮ್ದು. ಅದರಲ್ಲಿ ನೀವು 1ನೇ ಮನೆ ಸ್ವಾಮಿ ಹೋಗಿ ಅಷ್ಟಮದಲ್ಲಿ ಕೂತಿದ್ದಾನೆ ನೋಡಿ, 8ನೇ ಭಾವದಲ್ಲಿ ಕೂತಿದ್ದಾನೆ. 12ನೇ ಮನೆ ಸ್ವಾಮಿ ಬಂದು 1ನೇ ಭಾವದಲ್ಲಿ ಕೂತಿದ್ದಾನೆ. ಇರೋದನ್ನೇ ಹೇಳ್ಬೇಕು, ನಾನು ಬೇರೆ ಏನ್ ಮಾಡಕ್ಕಾಗುತ್ತೆ ಹೇಳಿ. ಅಷ್ಟೇ ಹೇಳ್ಕೊಳ್ಳೋಷ್ಟು ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಳ್ಳೋದಿಲ್ಲ, ಒಳ್ಳೆ ಗುಣ ಇರೋದಿಲ್ಲ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡೋದಿಲ್ಲ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸೋದಿಲ್ಲ. ನಿಮ್ಮ ಮೆಂಟಲ್ ಕೆಪಾಸಿಟಿ, ಫಿಸಿಕಲ್ ಕೆಪಾಸಿಟಿ ಬಹಳ ವೀಕ್ ಇರುತ್ತೆ. ಆಸೆ ಆಕಾಂಕ್ಷೆಗಳಿಗೆ ಈಡೇರಿಸ್ಕೊಳಕ್ಕಾಗೋದಿಲ್ಲ, ಒಳ್ಳೆ ಇಮೇಜನ್ನು ಬೆಳೆಸ್ಕೊಳಕ್ಕಾಗೋದಿಲ್ಲ, ಬುದ್ಧಿವಂತಿಕೆ ನಡೆಯಕ್ಕಾಗೋದಿಲ್ಲ, ಗ್ರಾಸ್ಪಿಂಗ್ ಪವರ್ ಬಹಳ ಕಡಿಮೆ ಇರುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದೋದಿಲ್ಲ, ಕೆಟ್ಟ ಚಟಗಳಿಗೆ ಬಲಿಯಾಗ್ತೀರಿ, ಕೆಟ್ಟ ಚಟಗಳನ್ನು ಮಾಡ್ತೀರಿ, ಮಾನಸಿಕವಾಗಿ ವಿಪರೀತ ಹಿಂಸೆ ಅನುಭವಿಸ್ತೀರಿ, ಮನಸ್ಸು ಚಂಚಲದಿಂದ ಕೂಡಿರುತ್ತೆ, ಯಾವುದೇ ಒಂದು ಸ್ಥಿರವಾಗಿ ಕೆಲಸ ಮಾಡೋಕ್ಕಾಗುವುದಿಲ್ಲ, ನಿಮ್ಮ ಕಡೆಯಿಂದ ಮಾಡಕ್ಕೆ ಚಂದ್ರ ಬಿಡುವುದಿಲ್ಲ. ಹಾಗಾಗಿ ಚಂದ್ರನಿಂದ ನೀವು ದಯವಿಟ್ಟು ಶಾಂತಿ ಪಡ್ಕೋಬೇಕು. ಚಂದ್ರ ಶಾಂತಿ ಆಗ್ಬೇಕಂದ್ರೆ ಚಿಕ್ಕ ಮಕ್ಕಳಿಗೆ ಹಾಲು ಕೊಡಬೇಕು, ಸಣ್ಣ ಮಕ್ಕಳಿಗೆ ಬಾದಾಮಿ ಹಾಲು ಕೊಡಿಸ್ಬೇಕು, ದಿನ ಒಂದು, ಚಂದ್ರ ಶಾಂತಿ ಆಗ್ತಾನೆ. ಇಲ್ಲ ದಿನ ಈಶ್ವರನಿಗೆ ನೀವು ಈಶ್ವರನಿಗೆ ಹಾಲು ಹೋಗಬೇಕು ಚಂದ್ರ ಶಾಂತಿ ಆಗ್ಬೇಕಂದ್ರೆ. ಇಲ್ಲ ಸ್ವಾಮಿ, 1ನೇ ಭಾವ ಕೆಟ್ಟಿದೆ. ನೋಡಿ, 5ನೇ ಭಾವದ ಸ್ವಾಮಿ ನೋಡಿ, 5ನೇ ಭಾವದ ಸ್ವಾಮಿ 3ನೇ ಮನೆಯಲ್ಲಿ ಕೂತಿದ್ದಾನೆ. ಒಳ್ಳೆಯದಲ್ಲ ಇದು. 5ನೇ ಭಾವದ ಸ್ವಾಮಿ 3ನೇ ಮನೆಯಲ್ಲಿ ಕೊಂಡು ಎಜುಕೇಶನ್ ಅರ್ಧಂಬರ್ಧ ಆಗುತ್ತೆ, ನಿಮ್ದು ದಾಂಪತ್ಯ ಹೇಳ್ಕೊಳ್ಳೋಷ್ಟು ಆಗೋದಿಲ್ಲ, ಸೆಕ್ಷುವಲ್ ಲೈಫ್ ಬಹಳ ಡೇಂಜರ್ ಇರುತ್ತೆ, ಮಕ್ಕಳು ಬೇಗ ಆಗೋದಿಲ್ಲ, ಯಾವುದೇ ರೀತಿ ನೀವು ಬೇಗ ತಿಳ್ಕೊಳ್ಳೋದಿಲ್ಲ ವಿಷಯವನ್ನ, ಪಾಪ್ಯುಲಾರಿಟಿ ಬೇಗ ಸಿಗೋದಿಲ್ಲ, ಪ್ರೀತಿ ಪ್ರೇಮ ಬೇಗ ಸಿಗೋದಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಣ್ಮುಚ್ಚಿ ಪಾಸ್ ಆಗೋದಿಲ್ಲ, ಬಹಳ ಟೈಮ್ ತಗೊಳುತ್ತೆ, ಸುಖ ಶಾಂತಿಗೆ ಹೇಳ್ಕೊಳ್ಳೋಷ್ಟು ಆಗೋದಿಲ್ಲ, ಸಾಧನೆಗೆ ದಾರಿ ಸಿಗೋದಿಲ್ಲ, ಒಳ್ಳೆ ಪಬ್ಲಿಕ್ ಇಮೇಜ್ ಬೇಗ ಸಿಗುವುದಿಲ್ಲ, ಲೇಟ್ ಗುಡ್ಡಕ್ಕೆ ನೋಡೋದು ಅಂತ ಅದಕ್ಕೆ. ಏನಂತಾರ ಗುಡ್ಡಕ್ಕೆ ಮಣ್ಣು ನೋಡೋದು ಅಂತ ನನ್ನ ಪ್ರಕಾರ. ನೋಡಿ, 3ನೇ ಮನೆಯಲ್ಲಿ ಗುರು ಆಗಲಿ, ಶುಕ್ರ ಆಗಲಿ, ಚಂದ್ರ ಆಗಲಿ ಅಥವಾ ಬುಧ ಆಗಲಿ ಬಂದು ಅದನ್ನು ವಸುಮತಿ ಯೋಗ ಅಂತ ಕರಿತೀವಿ ನಾವು.
ಯಾರ ಜಾತಕದಲ್ಲಿ ವಸಂತಿ ಯೋಗ ಆಗುತ್ತೋ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ 40 ವರ್ಷ ಆದ್ಮೇಲೆ, ಇಲ್ಲ 45 ವರ್ಷ ಆದ್ಮೇಲೆ. ಮಕ್ಕಳಿಂದ ಸುಖ ಕಾಣ್ತಾರೆ, ಮಕ್ಕಳಿಂದ ನೆಮ್ಮದಿ ಕಾಣ್ತಾರೆ, ಮಕ್ಕಳಿಂದ ಪ್ರಾಪರ್ಟಿ ಕಾಣ್ತಾರೆ, ಮಕ್ಕಳಿಂದ ಯಶಸ್ಸು ಕಾಣ್ತಾರೆ, ಮಕ್ಕಳಿಂದ ಕೀರ್ತಿ ಕಾಣ್ತಾರೆ. ವಸುಮತಿ ಯೋಗದ ಕ್ವಾಲಿಟಿನೇ ಅದು. 40 ಇಲ್ಲ 45 ಆಗ್ಬೇಕು, ಆವಾಗ ಅದು ಆಕ್ಟಿವೇಟ್ ಆಗುತ್ತೆ, ಅಲ್ಲಿವರೆಗೂ ಆಗುವುದಿಲ್ಲ ಅದು. ಆಗುವುದೇ ಇಲ್ಲ ರೀ ಮಿಸ್ಟರ್ ಮಂಜುನಾಥ್, ಆಗುವುದಿಲ್ಲ. ನೋಡಿ, ನೀಚ ರಾಹು 4ನೇ ಮನೆಯಲ್ಲಿ ಮೋಸ್ಟ್ ಡೇಂಜರಸ್ ಸರ್. ಮನೆಯಿಂದ ದೂರ ಇರ್ತೀರ ನೀವು, ಹೆಚ್ಚಾಗಿ ಮನೆಯಿಂದ ದೂರ ಇರ್ತೀರ. ಬೇಜವಾಬ್ದಾರಿತನ ಬಹಳ ಇರುತ್ತೆ ನಿಮಗೆ. ಜವಾಬ್ದಾರಿಯುತ ವ್ಯಕ್ತಿತ್ವ ನಿಮ್ದಲ್ಲ. ತಾಯಿ ಜೊತೆಗೆ ಹೊಂದಾಣಿಕೆ ಆಗೋದಿಲ್ಲ ನಿಮಗೆ. ಒಳ್ಳೆ ವ್ಯವಹಾರಸ್ಥರಲ್ಲ ನೀವು. ನೆಮ್ಮದಿ ಬದುಕನ್ನು ಬದುಕೋದಿಲ್ಲ, ಸುಖಮಯ ಜೀವನವನ್ನು ಸಾಗಿಸೋದಿಲ್ಲ, ಒಳ್ಳೆ ಪ್ರಾಪರ್ಟಿಯನ್ನು ನೀವು ಖರೀದಿ ಮಾಡೋದಿಲ್ಲ. ಅದು ಅಲ್ಲದೆ ಹೊಂದಾಣಿಕೆ ಬದುಕನ್ನು ಬದುಕೋದಿಲ್ಲ. ಅದು ಅಲ್ಲದೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬಂದೇ ಬರುತ್ತೆ ನಿಮಗೆ. ಇದೊಂದು ಇಟ್ಕೊಂಡ್ಬಿಡಿ. ಹಾರ್ಟ್ಗೆ ಸಂಬಂಧಿಸಿದ ರೋಗಕ್ಕೆ ಮಾತ್ರ ನೀವು ತುತ್ತಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. 100%. ನಾನು ಪ್ರತಿಷ್ಠಾಪನೆ ಮಾಡ್ಕೊಂಡಿಲ್ಲ ಅಂದ್ರೆ 100ಕ್ಕೂ 100 ಈ ತೊಂದರೆ ಅನುಭವಿಸ್ತೀರ ನೀವು. ಮನೆಯ ಸ್ಥಿತಿ ಬಹಳ ಕೆಡುತ್ತೆ. ಸ್ಟೈಲ್ ಆಫ್ ಲಿವಿಂಗ್ ಲೋ ಇರುತ್ತೆ. ಸಮಾಜದಲ್ಲಿ ಒಳ್ಳೆ ಹೆಸರು ಇರೋದಿಲ್ಲ. ಡಿಮೋಬೈಲ್ ಪ್ರಾಪರ್ಟಿ ಖರೀದಿ ಮಾಡೋದಿಲ್ಲ ನೀವು. ಇಲ್ಲ, ಇನ್ನು ಹಾಳು ಮಾಡ್ತೀರಾ ನೀವು. ಯಾವುದೇ ರೀತಿ ಸ್ವಂತ ಬಿಸ್ನೆಸ್ ಮಾಡಕ್ ಹೋದ್ರೆ 100ಕ್ಕೂ 100 ಲಾಸ್ ಆಗ್ತೀರಾ. ಇದು ಮಾತ್ರ ಕಟ್ಟಿಟ್ಟ ಬುತ್ತಿ. ಇಂಪಾಸಿಬಲ್ ರೀ, ಇಂಪಾಸಿಬಲ್. ನಿಮ್ಮ ಹೆಸರಲ್ಲಿ ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಇರಬಾರ್ದು, ಪಾರ್ಟ್ನರ್ಶಿಪ್ ಇರಬಾರ್ದು. ಏಳಿಗೆ ಆಗೋದಿಲ್ಲ. ಹೌದು. ಫಾರ್ ಎಕ್ಸಾಂಪಲ್ ನನ್ನ ತಗೊಳ್ಳಿ, ನನಗೆ ರಾಹು ನೀಚ, ನನ್ನ ಹೆಸರಲ್ಲಿ ಏನೂ ಇಲ್ಲ, ನಾನು ಮಾಡ್ಕೊಂಡಿಲ್ಲ. ನನ್ನ ಹೆಸರಲ್ಲಿ ಏನು ಒಂದು ಅಕೌಂಟ್ ಇಲ್ಲ ನನ್ನ ಹೆಸರಲ್ಲಿ. ನೀವು ಹಾಕೋ ದುಡ್ಡು ನನ್ನ ಮಿಸಸ್ ಅಕೌಂಟಿಗೆ ಬರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಾಹು ಶಾಂತಿ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ಬಹಳ ತೊಂದರೆಗೀಡಾಗ್ತೀರಿ ನೀವು. ಹೌದು, ಅನ್ನೆಸೆಸರಿ ಪ್ರಾಬ್ಲಮ್ ಜನರೇಟ್ ಆಗುತ್ತೆ. ಇರೋ ಪ್ರಾಪರ್ಟಿನೂ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಪಡುವಂತಿಲ್ಲ. ಹೌದು, ನೋಡಿ ಇಲ್ಲಿ ಇವನು 2 ಮತ್ತು 11ನೇ ಭಾವದ ಸ್ವಾಮಿ. ಇವನು 5 ಮತ್ತು 4 ಮತ್ತು 9ನೇ ಮನೆ ಸ್ವಾಮಿ. ಬಟ್ ಈ ಕುಜಾಶನಿ ಕೂಡಲಿಕ್ಕೆ ಇದನ್ನ ನಾನು ಅಸ್ಥಿಭಂಗ ದೋಷ ಅಂತ ಕರಿತೀನಿ. ನಾನು ನಿಮ್ಮ ತಂದೆ ಅಥವಾ ತಾಯಿಯ ಪೂರ್ವಜರು 7 ಜನ್ಮದ ಹಿಂದಿನ ಪೂರ್ವಜರು ಆಕಸ್ಮಿಕ ಸಾವು ದುರ್ಮರಣವನ್ನು ಹೊಂದಿದ್ದಾರೆ. ಅವರಿಗೆ ಸಿಗುವಂತ ಜಾಗ ಇನ್ನೂವರೆಗೂ ಸಿಕ್ಕಿಲ್ಲ ಅವರ ಆತ್ಮಕ್ಕೆ. ಹಾಗಾಗಿ ಅಸ್ಥಿಭಂಗ ದೋಷ ನಿಮ್ಮ ಜಾತಕದಲ್ಲಿ ಕಂಡು ಬಂದಿದೆ. ಇದು ಈ ಮನೆಗೆ ಒಳ್ಳೇದಲ್ಲ, 7 ಆಗಲ್ಲ, 6 ಕೇಳಲ್ಲ, 3 ಕೇಳಿಯಲ್ಲ. ಫೈನಾನ್ಸಿಯಲ್ ಪ್ರಾಬ್ಲಮ್ ಬಹಳ ಆಗುತ್ತೆ. ಅನ್ನೆಸೆಸರಿ ತೊಂದರೆಗೀಡಾಗ್ತೀರಾ ನೀವು. ಎವ್ರಿಡೇ ಐ ಆಮ್ ಟೆಲ್ಲಿಂಗ್ ಯು. ಒಂದು ವಾರ ಸುಖ ಇದ್ರೆ ಇನ್ನೊಂದು ವಾರ ಸುಖ ಇರೋದಿಲ್ಲ ನಿಮಗೆ. ಫಿಸಿಕಲಿ ಡ್ಯಾಮೇಜ್ ಆಗ್ತೀರಾ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅಸ್ಥಿಭಂಗ ದೋಷ ತ್ರಿಪಿಂಡ ನಾರಾಯಣ ಬಲಿ ಕೊಡ್ಲೇಬೇಕು ನೀವು. ಕೊಡ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಹೌದು, ಇಂಪಾಸಿಬಲ್. ತ್ರಿಪಿಂಡ ನಾರಾಯಣ ಬಲಿ ನೀವು ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಬಹಳ ತೊಂದರೆಗೀಡಾಗ್ತೀರಾ. ಅನ್ನೆಸೆಸರಿ ಪ್ರಾಬ್ಲಮ್ ಜನರೇಟ್ ಆಗುತ್ತೆ. ಬೇಡವಾದ ವಿವಾದಗಳಿಗೆ ಗುರಿ ಆಗ್ತೀರಿ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ತ್ರಿಪಿಂಡ ನಾರಾಯಣ ಬಲಿ ಕೊಡ್ಬೇಕು ನೀವು. ಅದು ನೀವು ಕೊಡಕ್ ಬರಲ್ಲ, ನಿಮ್ಮ ಅಣ್ಣ ಕೊಡ್ಬೇಕು ಅದನ್ನು. ಹೌದು, ನಿಮ್ಮ ಅಣ್ಣ ಕೊಡ್ಬೇಕು, ನಿಮ್ಮ ಬ್ರದರ್ ಕೊಡ್ಬೇಕು, ದೊಡ್ಡವರು. ನಿಮಗೂ ಬರುವುದಿಲ್ಲ ಅದು. ತ್ರಿಪಿಂಡ ನಾರಾಯಣ ಬಲಿ ಮಸ್ಟ್ ಅಂಡ್ ಶುಡ್ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ನಡೆಯುವುದಿಲ್ಲ. ಬನ್ನಿ, ಹಾಗಾದ್ರೆ ಯೋಗ ನೋಡಿ, ಇವರಿಬ್ಬರು ವತಿಯಿಂದ ನಾವು ಬುದ್ಧಿ ಸಾಹಸ ಯೋಗ ಅಂತೀವಿ. ಬುದ್ಧಿ ಮತ್ತು ಸಾಹಸ ಯೋಗ. ಧೈರ್ಯ ಬಹಳ ನಿಮ್ಗೆ. ಆದ್ರೆ ನೀವು ಬಹಳ ಮುನ್ನುಗ್ಗುವ ಶಕ್ತಿ ಬಹಳ ಇದೆ ನಿಮ್ಗೆ. ಅದ್ರ 4ನೇ ಮನೆ ಸರಿ ಮಾಡ್ಕೊಳ್ಳಿ ಫಸ್ಟ್.
ಹೌದಾ? ನೋಡಿ, ಇವರು 4ನೇ ಭಾವದ ಸ್ವಾಮಿ ಪ್ಲಸ್ 9ನೇ ಭಾವದ ಸ್ವಾಮಿ, ಕರೆಕ್ಟಾ? ಪ್ಲಸ್ 2ನೇ ಭಾವದ ಸ್ವಾಮಿ ಪ್ಲಸ್ 11ನೇ ಭಾವದ ಸ್ವಾಮಿ ಪ್ಲಸ್ 7ನೇ ಮನೆಯಲ್ಲಿ ಬಂದು ಕೂತಿದ್ದಾರೆ. 7ನೇ ಮನೆ ಸ್ವಾಮಿ 7ನೇ ಮನೆಯಲ್ಲಿ ಇದ್ದಾನೆ. ನೋಡಿ, ದಾಂಪತ್ಯದಲ್ಲಿ ಕೊರತೆ ಬಹಳ ಆಗುತ್ತೆ ನಿಮ್ಗೆ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಇವಾಗಲೇ ಸರಿ ಮಾಡ್ಕೋಬೇಕು. ಬುದ್ಧಿ ಸಾಹಸ ಯೋಗವನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನೋಡಿ, ನೀವು ರಿಯಲ್ ಎಸ್ಟೇಟ್ ನಿಮ್ಗೆ ಒಲಿಯುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, ಆದ್ರೆ ನೀವನ್ನೆಲ್ಲ ಸರಿ ಮಾಡ್ಕೊಳ್ಳೋದ್ರೆ ನೀವು ಯೋಗ ಸಾಧ್ಯನೇ ಇಲ್ಲ ರೀ, ಬೆಳವಣಿಗೆ ಇಂಪಾಸಿಬಲ್. ನೋಡಿ, 2ನೇ ಭಾವದ ಫಲ ಚೆನ್ನಾಗಿ ಪಡಿತೀರ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಒಳ್ಳೆ ವ್ಯವಹಾರಸ್ಥರ ಇರ್ತೀರ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರ, ನಿಮ್ಗೆ ಒಳ್ಳೆಯಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ, ದುಡ್ಡಿನ ಒಳಗೆ ಸಮತೋಲನವಾಗಿರುತ್ತೆ, ಹೊಂದಾಣಿಕೆ ಬದುಕನ್ನು ಬದುಕ್ತೀರಾ, ಊಟದಲ್ಲಿ ಸ್ವಚ್ಛಂದ ಬೆಳಿತೀರಾ, ಪರಿವಾರ ಸ್ಥಿತಿಯನ್ನು ಎತ್ತಿಕೊಂಡು ಹೋಗ್ತೀರಾ, ಅದು ವೆಲ್ ಸ್ಟಡಿ ಮಾಡ್ತಿರ್ತೀರ. ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನಲ್ಲಿ ಸಂಸ್ಕಾರ ಇರುತ್ತೆ, ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನ ಬದುಕ್ತೀರಾ ಅಂತ ಶಾಸ್ತ್ರ ಹೇಳುತ್ತೆ ಸರ್. ಅದೇ ರೀತಿ 11ನೇ ಭಾವದ ಫಲವನ್ನು ಅನುಭವಿಸ್ತಾರೆ. ಅಕ್ಕ ತಂಗಿ ಅಣ್ಣ ತಮ್ಮ ಜೊತೆ ಸಂಬಂಧ ಬಹಳ ಚೆನ್ನಾಗಿರುತ್ತೆ. ಜೀವನವನ್ನ ಲಾಭದಲ್ಲಿ ತಗೊಂಡು ಹೋಗ್ತೀರಾ, ಸಣ್ಣ ಪುಟ್ಟ ರೋಗಗಳನ್ನು ದೂರ ಆಗ್ತೀರಾ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತೀರಾ. ಅದು ಒಂದರೆ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಪಡ್ಕೋತೀರಾ. ಹಂತ ಹಂತವಾಗಿ ಪ್ರಮೋಷನ್ ಸಿಗುತ್ತೆ, ಹಂತ ಹಂತವಾಗಿ ಗ್ರೋತ್ ಆಗುತ್ತೆ. ದುಡ್ಡು ಆಭರಣಗಳು ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೆ ಹಣವನ್ನು ಸೇವ್ ಮಾಡ್ತೀರಾ. ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಲ್ಲದೆ ಒಳ್ಳೆ ಮಿತ್ರರ ಸಹಾಯ ತಗೋತೀರಾ ಹಾಗೂ ಮಿತ್ರರಿಗೆ ಸಹಾಯ ಮಾಡ್ತೀರಾ. ಇದು 11ನೇ ಭಾವದ ಫಲ. ಅದರಲ್ಲಿ ಅಸ್ಥಿಭಂಗ ದೋಷ ನಿವಾರಣೆ ಮಾಡ್ಕೋಬೇಕು ನೀವು, ಇಲ್ಲಾಂದ್ರೆ ಆಗೋದಿಲ್ಲ. ಅದು ಅನ್ನೆಸೆಸರಿ ತೊಂದರೆಗೀಡಾಗ್ತೀರಾ ನೀವು. ತಾಯಿ ಮೇಲೆ ವಿಪರೀತ ಲಾಭಗಳು ಇರುತ್ತೆ, ಯಾವುದೇ ವ್ಯವಹಾರ ಮಾಡಿ ನೂರು ಲಾಭ ಪಡ್ಕೋತೀರಾ, ನೆಮ್ಮದಿಯನ್ನು ಬದುಕ್ತೀರಾ, ಸುಖದ ಜೀವನ ಸಾಗಿಸ್ತೀರಾ. ಪ್ರಾಪರ್ಟಿ ಮಾಡ್ಕೋದಲ್ದೇ ಹೈಯರ್ ಎಜುಕೇಶನ್ ಪಡ್ಕೋತೀರಾ, ಹೊಂದಾಣಿಕೆ ಬದುಕನ್ನು ಬದುಕ್ತೀರಾ, ಮನೆ ಸ್ಥಿತಿಯನ್ನು ಎತ್ತರಕ್ಕೆ ಹೋಗ್ತೀರಾ, ಸ್ಟೈಲ್ ಆಫ್ ಲಿವಿಂಗ್ ಇರುತ್ತೆ. ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋದಲ್ದೇ ಒಳ್ಳೆ ಹೆಸರು ಮಾಡ್ತೀರಾ. ಸಮಾಜದಲ್ಲಿ ಮೋರ್ ದನ್ ಇಂಡಿವಿಜುವಲ್ ಪ್ರಾಪರ್ಟಿ ಖರೀದಿ ಮಾಡ್ತೀರಾ. ರಾಹು ಶಾಂತಿ ಮಾಡಿದರೆ ಮಾತ್ರ. ರಾಹು ಶಾಂತಿ ಮಾಡಿದರೆ ಮಾತ್ರ, ಇಲ್ಲ ಅಂದ್ರೆ ಇಲ್ಲ. ಹೌದು, ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡು ದಿನ ಪೂಜೆ ಮಾಡಿದರೆ ಮಾತ್ರ. ದಾಂಪತ್ಯ, ಒಳ್ಳೆ ದಾಂಪತ್ಯ ಪಡಿತೀರ. ಹೆಂಡತಿ ಒಳ್ಳೆ ಹೆಂಡತಿ ಸುತ್ತ ಹೆಂಡತಿ ಗುಣಗಳು ಬಹಳ ಚೆನ್ನಾಗಿರುತ್ತೆ. ದಾಂಪತ್ಯದ ಆಯುಷ್ಯ ದೊಡ್ಡದಾಗಿರುತ್ತೆ. ಒಳ್ಳೆ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನ ಮಾಡ್ಕೋತೀರಾ. ಒಳ್ಳೆ ಸೆಕ್ಷುವಲ್ ಎಂಜಾಯ್ ಮಾಡ್ತೀರಾ. ದಿನನಿತ್ಯದ ನಡವಳಿಕೆ ಬಹಳ ಚೆನ್ನಾಗಿರುತ್ತೆ. ಸ್ವಂತ ಬಿಸ್ನೆಸ್ ಮಾಡ್ತೀರಾ, ಒಳ್ಳೆ ಪ್ರೊಫೆಷನಲಿಸ್ಟ್ ಆಗ್ತೀರಾ. ಒಂದು ವೇಳೆ ನೀವು ಅಸ್ಥಿಭಂಗ ದೋಷ ನಿವಾರಣೆ ಮಾಡಿಕೊಂಡ್ರೆ ಮಾತ್ರ 7ನೇ ಭಾವದ ಫಲ. ಹೌದು, ಅಸ್ಥಿಭಂಗ ದೋಷ ನಿವಾರಣೆ ಮಾಡಿಕೊಂಡ್ರೆ ಮಾತ್ರ 7ನೇ ಫಲ. ನೋಡಿ, ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಾ, ಭಾಗ್ಯವಂತರಾಗಿರ್ತೀರಾ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆ ಜೊತೆ ಒಳ್ಳೆ ಸಂಬಂಧ ಇರುತ್ತೆ, ಸಾಧನೆಯನ್ನು ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಸದಾ ಗೆಲುವು ನಿಮ್ದಾಗಿರುತ್ತೆ, ಸಂಬಂಧಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಸದಾ ಇರುತ್ತೆ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿ ತಗೊಂಡ್ಬರ್ತೀರಿ. ತ್ರಿಪುಂಡ ನಾರಾಯಣ ಬಲಿ ಕೊಟ್ಟರೆ ಮಾತ್ರ. ಅಸ್ಥಿಭಂಗ ದೋಷ ನಿವಾರಣೆ ಮಾಡಿಕೊಂಡ್ರೆ 9ನೇ ಭಾವದ ಫಲ, ಇಲ್ಲ ಅಂದ್ರೆ ಇಲ್ಲ. ಬುದ್ಧಿ ಸಾಹಸ ಆಕ್ಟಿವೇಟ್ ಆಗ್ಬೇಕಂದ್ರೆ ನೀವು ತ್ರಿಪಿಂಡ ನಾರಾಯಣ ಬಲಿ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಅನ್ಪಾಸಿಬಲ್ ಇಟ್ ಇಸ್. ಯಾರ ಜಾತಕದಲ್ಲಿ ಬುದ್ಧಿ ಸಾಹಸ ಯೋಗ ಆಗುತ್ತೋ ಅವರು ಬುದ್ಧಿವಂತರು ಹೌದು, ಸಾಹಸಮಯವಾಗಿರ್ತಾರೆ. ಏನೇ ಬರಲಿ ಬುದ್ಧಿ ಮತ್ತು ಸಾಹಸ ಎರಡೂ ಯೂಸ್ ಮಾಡಿ ಕೆಲಸ ಮಾಡ್ತಾರೆ. ಬಹಳ ಧೈರ್ಯವಂತರು ಶಕ್ತಿ ಇರುತ್ತೆ. ಇವರು ರಿಯಲ್ ಎಸ್ಟೇಟ್ ಒಲಿಯುತ್ತೆ ತ್ರಿಪಿಂಡ ನಾರಾಯಣ ಬಲಿ ಕೊಟ್ರೆ, ಇಲ್ಲ ಅಂದ್ರೆ ಇಲ್ಲ, ಇಂಪಾಸಿಬಲ್. ತ್ರಿಪಿಂಡ ನಾರಾಯಣ ಬಲಿ ಕೊಡ್ಲೇಬೇಕು ನೀವು, ಬೇರೆ ದಾರಿ ಇಲ್ಲ. ಹೌದು, ಯಾರ ಜಾತಕದಲ್ಲಿ ಬುದ್ಧಿ ಸಾಹಸ ಯೋಗ ಗೊತ್ತು ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ಬಹಳ ಚಂದ ನಿಮ್ಮನ್ನ ದೇವರು ಎತ್ತರಕ್ಕೆ ಹೋಗ್ತಾನೆ, ಸ್ಥಾನಮಾನ ಕೊಡ್ತಾನೆ. ಬಹಳ ಚಂದ ಯೋಗ ಸುಧೆ ಅನ್ನೋ ಗ್ರಂಥದಲ್ಲಿ ಈ ಬುದ್ಧಿ ಸಾಹಸ ಯೋಗದ ಬಗ್ಗೆ ಬಹಳ ಚಂದ ಕೊಟ್ಟಿದ್ದಾರೆ. ನೋಡಿ, ನಾನು ಓಪನ್ ಹೇಳ್ತೀನಿ, ದಯವಿಟ್ಟು ಅಸ್ಥಿಭಂಗ ದೋಷ ನಿವಾರಣೆ ಮಾಡ್ಕೊಳ್ಳಿಲ್ಲ, ದ ಮೋಸ್ಟ್ ಡೇಂಜರಸ್. ನೋಡಿ, ಸೂರ್ಯ ಮತ್ತು ಶುಕ್ರ
ಶುಕ್ರ ತಟಸ್ಥನಾಗ್ತಾನೆ, ಒಪ್ಕೋತೀನಿ. ಶುಕ್ರ ಉಚ್ಚ ಸ್ಥಾನದಲ್ಲಿ ತಟಸ್ಥ ಆಗ್ತಾನೆ. ಬಟ್ 1ನೇ ಮನೆ ಸ್ವಾಮಿ ಅಷ್ಟಮದಲ್ಲಿ ಬರಬಾರ್ದ್ರಿ. ಕೆಟ್ಟ ಘಟನೆಗಳು ನಡೆಯಬಹುದು ನಿಮ್ಮ ಜೀವನದಲ್ಲಿ. ಆಕ್ಸಿಡೆಂಟ್ ಜೀವಕ್ಕೆ ಅಪಾಯ ಆಗಬಹುದು, ರೋಗ ಬಂದು ಜೀವಕ್ಕೆ ಅಪಾಯ ಆಗಬಹುದು, ಜಗಳ ಬಡದಾಟದಲ್ಲಿ ಜೀವಕ್ಕೆ ಅಪಾಯ ಆಗಬಹುದು, ಅತ್ತೆ ಮನೆ ಕಿರಿಕಿರಿ ತಾಳಲಾರದೆ ಸೊಸೈಡ್ ಮಾಡ್ಕೋಬಹುದು. ಇವೆಲ್ಲ ಆಗ್ತವೆ. ಲಗ್ನೇಶ ಅಷ್ಟಮದಲ್ಲಿ ಬರಬಾರ್ದು. ಮೋಸ್ಟ್ ಡೇಂಜರಸ್ ಇಟ್ ಇಸ್. 10ನೇ ಮನೆಯಲ್ಲಿ ಕೇತು. ಸಾಧ್ಯನೇ ಇಲ್ಲ ರೀ ನೀವು ಒಂದು ಕೆಲಸನೂ ಮಾಡಕ್ಕೆ. ಇಂಪಾಸಿಬಲ್. ಕೆಲಸ ಮಾಡಕ್ ಬಿಡೋದೇ ಇಲ್ಲ. ಸ್ಟಿಕಾನ್ ಆಗಿ ನೀವು ಸ್ಟೇಬಲ್ ಆಗಿ ಒಂದು ಕೆಲಸನೂ ನೀವು ಮಾಡಕ್ ಆಗೋದಿಲ್ಲ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಮೀ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು? ಯು ಕಾಂಟ್ ಡೂ ಇಟ್. ಯು ಕೆನಾಟ್. ಒಂದು ಕೆಲಸ ಇನ್ನೊಂದು ಹೊಸ ಕೆಲಸಕ್ಕೆ ಹಾಕ್ತೀನಿ. ಕೆಲಸದಲ್ಲಿ ಏಳಿಗೆ ಕಾಣುವುದಿಲ್ಲ. ಗಾಢ ಪ್ರತಿಷ್ಠಾಪನೆ ಆಗ್ಲೇಬೇಕು. ಸರ್ ನಿಮ್ಗೆ ಬಹಳ ಲೆಕ್ಕ ಕೆಟ್ಟಿದೆ ಮಿಸ್ಟರ್ ಮಂಜುನಾಥ್. ಹೌದು, ಇರೋ ಸತ್ಯನೇ ಹೇಳ್ಬೇಕು. ನಾವೇ ನೋಡಿ, ಫಸ್ಟ್ ಬೇಕಾಗಿದ್ದೆ ನಿಮಗೆ ಗೋಮುಖ ಪೂಜೆ, ಗೋಮುಖ ಪ್ರಸವ ಪೂಜೆ. ಸೆಕೆಂಡ್ ಬೇಕಾಗಿದ್ದು ನಿಮಗೆ ತ್ರಿಪಿಂಡ ನಾರಾಯಣ ಬಲಿ, ಮಸ್ಟ್ ಅಂಡ್ ಶುಡ್ ಸರ್. 3ನೇದು ಬೇಕಾಗಿದ್ದು ನಿಮಗೆ ನಾಗ ಪ್ರತಿಷ್ಠಾಪನೆ, ಮಸ್ಟ್ ಅಂಡ್ ಶುಡ್. ಪ್ಲಸ್ ಚಂದ್ರ ಶಾಂತಿ ಹಾಗೂ ಸೂರ್ಯ ಶಾಂತಿ ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು. ಪ್ಲಸ್ ಶನಿ ಶಾಂತಿ ಬೇಡ, ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ಬಹಳ ತೊಂದರೆಗೀಡಾಗ್ತೀರಾ. ನಾಗ ಪ್ರತಿಷ್ಠಾಪನೆಯಲ್ಲಿ ರಾಹು ಕೇತು ಬಂದ್ಬಿಡ್ತಾರೆ. ತ್ರಿಪಿಂಡದಲ್ಲಿ ಅಸ್ಥಿಭಂಗ ದೋಷ ನಿವಾರಣೆ ಆಗುತ್ತೆ. ಗೋಮುಖ ಪ್ರಸವದಲ್ಲಿ ಮಗ ನಕ್ಷತ್ರ ಹಾಗೂ ಶೂಲ ಯೋಗದಿಂದ ಪಾರಾಗ್ತೀರಿ. ಹೌದು, ರಿಯಲ್ ಎಸ್ಟೇಟ್ ಓಕೆ ಮಾಡ್ಬೋದು, ಬೇಡಿಕೆ ಆಗುತ್ತೆ. ಆದ್ರೆ ನೀವನ್ನೆಲ್ಲ ಮಾಡ್ಕೊಂಡಾಗತ್ತೆ. ನೋಡಿ, ಲಗ್ನದಲ್ಲಿ ನೀಚ ಸೂರ್ಯ, ಮಾಂಗಲ್ಯ ದೋಷ ಇದೆ ನಿಮಗೆ, ಮದುವೆ ಕಷ್ಟ. ಗುರುಬಲ ಇಲ್ಲ. 6ನೇ ಮನೆಯಲ್ಲಿ ಶುಕ್ರ ಗುರು, 9ನೇ ಮನೆ ಸ್ವಾಮಿ 5ರಲ್ಲಿ, 7ನೇ ಮನೆ ಸ್ವಾಮಿ 7ರಲ್ಲಿ, 4ನೇ ಮನೆ ಸ್ವಾಮಿ 4 ಇಲ್ಲ. ಮಾಂಗಲ್ಯ ದೋಷ ಇದೆ, ಮದುವೆ ಬೇಗ ಆಗಲ್ಲ. ಒಂದ್ ವೇಳೆ ಆದ್ರೂ ಡೌಟ್. ಅರ್ಕ ವಿವಾಹ ಮಾಡ್ಕೋಬೇಕು. ನಾವು ಅರ್ಕ ವಿವಾಹ ಮಾಡ್ಕೊಂಡೇ ಮದುವೆ ಆಗ್ಬೇಕು. ಇಷ್ಟು ಅಲ್ಲ ಸರ್, ನಾನು ಒಮ್ಮೆ ಬೇಜಾರಾಗಿರುತ್ತೆ ಗಿರೀಶ್ ಬಾಬು ಅವರು ಹೇಳಕ್ಕೆ. ಎಲ್ಲನೂ ಕೆಟ್ಟ ಬೇಡ ಅಂದ್ರೆ ಹೆಂಗೆ ಹೇಳಕ್ಕಾಗತ್ತೆ ಹೇಳಿ ಅಲ್ವಾ? ಲೋಕಲ್ ಕೆಲಸಕ್ಕೆ ಏನು ಚಿಂತೆ ಇಲ್ಲ. ಬಟ್ ತಮ್ಮನ್ನ ತಾವು ಬಹಳ ಬಿಸಿ ಇಟ್ಕೋತಾರೆ, ದುಡ್ಡು ಮಾಡ್ತಾರೆ, ಇಲ್ಲ ಅಂತಲ್ಲ. ಸ್ವಲ್ಪ ನೀವು ಏನದಾವಲ್ಲ ಇವನ್ನೆಲ್ಲ ಮುಗಿಸ್ಕೊಳ್ಳಿ. ಯಾವ ಈ ಪೂಜೆಗಳನ್ನು ಮುಗಿಸ್ಕೊಳ್ಳಿ. ನೋಡಿ, ಶುಕ್ರದಶಿ ನೋಡಿ, ಈ ಚಂದ್ರ ಒಪ್ಪಿಗಿಲ್ಲ ಸರ್, ಚಂದ್ರದಶೆ ಒಪ್ಪಿಗಿಲ್ಲ. ನೋಡಿ, ಈ ಚಂದ್ರದಶೆ ನಡೀತಾ ಇದೆ. ಈ ಪೂಜೆ ಆಗ್ಬೇಕಿದೆ. ನೋಡಿ, ಫಸ್ಟ್ ಗೋಮುಖ ಆಗಬೇಕು. ಆಮೇಲೆ ತ್ರಿಪಿಂಡ ನಾರಾಯಣ ಬಲಿ, ಆಮೇಲೆ ನಾಗ ಪ್ರತಿಷ್ಠಾಪನೆ, ಆಮೇಲೆ ಚಂದ್ರ ಮತ್ತು ಸೂರ್ಯ ಶಾಂತಿ, ಆಮೇಲೆ ಅರ್ಕ ವಿವಾಹ. ಫಸ್ಟ್ ಗೋಮುಖ, ಆಮೇಲೆ ತ್ರಿಪಿಂಡ, ಆಮೇಲೆ ನಾಗ ಪ್ರತಿಷ್ಠಾಪನೆ, ಆಮೇಲೆ ಚಂದ್ರ ಸೂರ್ಯ ಶಾಂತಿ, ಆಮೇಲೆ ಕೊನೆಗೆ ಅರ್ಕ ವಿವಾಹ ಮಾಡ್ಕೋಬೇಕು. ಹಿಂಗೆಲ್ಲ ಮಾಡಿದ್ರೆ 100ಕ್ಕೆ 100 ನೀವು ಎತ್ತರಕ್ಕೆ ಬೆಳಿತೀರಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.